ಒಂದು ಹುಡುಗಿ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಏನೂ ಗೊತ್ತಿಲ್ಲದೆ ಈ ಬೆಂಗಳೂರು ಅಂದ್ರೇನೆ ಏನಂತ ಗೊತ್ತಿಲ್ಲ, ಇದು ಸಮುದ್ರ ಅಂತ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕಲ್ಲ, ಅದ್ರಲ್ಲಿ ನಾನೊಂದು ಸಣ್ಣ ಮೀನು ಅಂತ ಗೊತ್ತಾಗ್ಬೇಕಲ್ಲ. ಅಯ್ಯೋ ದೇವ್ರೆ ಇಷ್ಟೊಂದು ಇದೆಯಾ ಕಲಿಯಕ್ಕೆ, ಅಯ್ಯಯ್ಯೋ ನಾನೇನು ಕಲ್ತಿಲ್ಲ, ಈಗಲೂ ನಿಜವಾಗ್ಲೂ ನಾನೇನು ಕಲ್ತಿಲ್ಲ, ಇನ್ನು ಕೋಟಿ ಇದೆ, ನಾನಿನ್ನು ಸಾಸಿವೆ ಕಾಳಲ್ಲಿದ್ದೀನಿ. ತುಂಬಾ ಕಷ್ಟ ಆಗಿದೆ ಯಪ್ಪ, ತುಂಬಾ ಚಚ್ಚಿ ಎಲ್ಲ ಮುರಿದು ಕಳರಿ ಮಾಡಿದ್ರಿ. ನಮ್ಗೆ ಯಕ್ಷಗಾನ ಮಾಡಿರ್ತಾರ, ನೀನು ಸಮಯ ಯಕ್ಷಗಾನ ಕಲ್ಸೋರಲ್ಲ ಆತರ ಕಳರಿ ಮಾಡಿದ್ರೆ 1 ವಾರ ನೋ ಸಿಟ್ಟಿಂಗ್ ನೋ ಗೆಟ್ ಅಪ್. ವಂಡರ್ಫುಲ್. ಇವೆರಡೂ ಪ್ರಪಂಚ ನನ್ನನ್ನು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದೆ. ಬ್ಯೂಟಿಫುಲ್ ಆರ್ಟಿಸ್ಟ್ ಆಗಿ, ಬ್ಯೂಟಿಫುಲ್ ಟೀಚರ್ ಆಗಿ. ಇಲ್ಲಿ ಕಳರಿ ಪಯಟ್ಟು, ಕಂಟೆಂಪ್ರರಿ, ಬ್ಯಾಲೆ, ಭರತನಾಟ್ಯ, ಕಥಕ್, ಕುಚಿಪುಡಿ, ಸ್ಟ್ರೀಟ್ ಡ್ಯಾನ್ಸ್, ಆಮೇಲೆ ಬೆಲ್ಲಿ ಡ್ಯಾನ್ಸು ಸ್ವಲ್ಪ ಟಚ್ ಆಗ್ತಾ ಇತ್ತು. ಅಷ್ಟರಲ್ಲಿ ನಮಗೆ ಕೋರ್ಸು ಒನ್ ಇಯರ್ ಅಷ್ಟೇ ಇರೋದು ನಮಗೆ. ಇವತ್ತು ನನ್ನ ಇಷ್ಟು ಕೋಟ್ಯಾಂತರ ಜನ ಆಡಿಯನ್ಸ್ ಸಿತಾರ ಎಷ್ಟು ಚೆನ್ನಾಗಿ ಮಾಡಿದ್ರು, ಅಂಬುಜಾ ನೀವೇನು ಚೆನ್ನಾಗಿ ಮಾಡ್ತೀರಾ ಕ್ಯಾರೆಕ್ಟ್ರು, ನೀವು ಬಂದರೆ ಸ್ಕ್ರೀನಲ್ಲಿ ನಿಮ್ಗೆ ನೋಡ್ಬೇಕನ್ಸುತ್ತೆ ಅಂತ, ಇನ್ಕ್ಲೂಡಿಂಗ್ ಮೈ ಕೋ ಆರ್ಟಿಸ್ಟ್. ಪುಸ್ತಕಗಳಿದೆ, ಕಲಿಸೋಕೆ ಶಿಕ್ಷಕರಿದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ನೀನಾಸಂಗೆ ಹೋದ್ಮೇಲೆ. ನೀನಾಸಂ ಜೀವನ ಅಂದರೆ ಅದೊಂದು ಅದ್ಭುತ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಎಂದಿನಂತೆ ನಮ್ಮ ಇಂದಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಕರ್ಕೊಂಬಂದಿದ್ದೀವಿ. ಸೊ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರುವಂತಹ ನಟಿ, ಎಲ್ಲರ ಮನೆ ಮಾತಾಗಿರುವಂತಹ ನಟಿ. ನೀವು ಯಾವ ಚಾನಲ್ ಹಾಕ್ತೀರಾ? ಕಲರ್ಸ್ ಹಾಕ್ತೀರಾ, ಜಿ ಹಾಕ್ತೀರಾ, ಸ್ಟಾರ್ ಸುವರ್ಣ ಹಾಕ್ತೀರಾ, ಪವರ್ ಹಾಕ್ತೀರಾ, ಯಾವ್ದು ಹಾಕ್ತೀರಾ? ಎಲ್ಲದರಲ್ಲೂ ಇವರೇ ಇರ್ತಾರ್ರಿ. ಯಾರಪ್ಪ ಇವರು ಅಂತೀರಾ? ಇವರೇ ನಿಮ್ಮೆಲ್ಲರ ಮೆಚ್ಚಿನ ತಾರೆ ಸಿತಾರ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರದ್ದೊಂದು ಕಿರು ಪರಿಚಯ ಹೇಳಬೇಕು ಅಂದರೆ, ನಾವು ಅವಾಗಲೇ ಮಾತಾಡ್ತಾ ಅವರೇ ಹೇಳಿದ್ರು, ನಿಂಗೆ ಏನು ಗೊತ್ತಿಲ್ಲ ಅಂತ ಕೇಳಿದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತೆ, ಏನೇನು ಗೊತ್ತು ಅಂದರೆ ಇಷ್ಟುದ್ದಲ್ಲಿ ಇಷ್ಟು ಹೇಳ್ಬೋದು ಅಂತೇಳಿ. ಯಾಕೆಂದರೆ ಇವರು ರಂಗಭೂಮಿ ಕಲಾವಿದೆ, 12 ವಿಧದ ನೃತ್ಯ ಪ್ರವೀಣೆ, ಕಲರಿ ಪಯಟ್ಟು, ಅಟ್ಟಕಳರಿ, ಯೋಗ ಶಿಕ್ಷಕಿ, ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ಕಾಸ್ಟ್ಯೂಮ್ ಡಿಸೈನರು, ಕಾಸ್ಟಿಂಗ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರು, ಅಸೋಸಿಯೇಟ್ ಡೈರೆಕ್ಟ್ರು, ಕ್ಯಾಮ್ರಾ ಹಿಂದೆ ಸಹ ಕೆಲಸ ಮಾಡಿದ್ದಾರೆ. ರಂಗಭೂಮಿ ಅಂದಮೇಲೆ ಆರ್ಟ್ ಡೈರೆಕ್ಟ್ರು ಕೂಡ ಹೌದು. ಸೊ ಇನ್ನು ಯಾವ ಫೀಲ್ಡನ್ನು ನೀವು ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ಇನ್ಯಾವುದಿದೆ ನಾನು ಕಲೀಲಿಕ್ಕೆ ಅಂಥೇಳಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಇವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ನಿಮ್ಮ ಬಗ್ಗೆ ಒಂದಿಷ್ಟು ಹೀಗೆ ಜನರಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ. ಸೊ ಮೊದಲನೇದಾಗಿ ನಿಮಗೆ ಒಂದು ಜೀವನ ಅಂತ ರೂಪಿಸ್ಕೊಟ್ಟಿದ್ದು ನೀನಾಸಂ. ಖಂಡಿತ. ನಿಮ್ಮ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೀವು ಅದನ್ನು ಹೇಳಿದ್ದೀರಾ. ಸೊ ನಿಮ್ಮ ನೀನಾಸಂ ಜೀವನ ಹೇಗಿತ್ತು, ಅಲ್ಲಿಂದ ಶುರು ಮಾಡೋಣ. ನೀನಾಸಂ ಜೀವನ ಅಂದರೆ ಅದೊಂದು ಅದ್ಭುತ. ಯಾಕೆಂದರೆ ನನಗೆ ಅದೆಲ್ಲವೂ ಹೊಸದು. ಆಗ ನಾನು ಸಾಣೆಹಳ್ಳಿಯಲ್ಲಿ ಮಠದಲ್ಲಿ ಓದುವಾಗ ನಾನು ಮೊದಲು ಶುರು ಮಾಡಿದೆ ಅಲ್ಲ, ನಾಟಕ ಅಂದರೆ ಏನು, ವೈ ಡಿ ಬದಾಮಿಯವರು, ಮಂಜುಳಾ ಅವರು ಒಂದಷ್ಟು ಜನ ಎಲ್ಲ ನಾಟಕ ಹೇಳ್ಕೊಡೋದು ಮಕ್ಕಳಿರುವಾಗ, ಏನಪ್ಪ ಇದು ಹಿಂಗಿದೆ ಅಂತೆಲ್ಲ ಕಣ್ಣಲ್ಲೆಲ್ಲ ನಕ್ಷತ್ರಗಳು ಹಂಗಂಗೆ ಕಾಣಿಸ್ತಾ ಇರ್ತಿತ್ತು. ನೀನಾಸಂಗೆ ಬಂದರೆ ಇದೆಲ್ಲ ಪ್ರೊಫೆಷನಲ್, ಇದನ್ನೆಲ್ಲ ತುಂಬ ಪಠ್ಯೇತರವಾಗಿ ಕಲಿಬೇಕು, ಇದಕ್ಕೆ ಪುಸ್ತಕಗಳಿದೆ, ಇದನ್ನು ಓದಬೇಕು. ಸ್ಟೇಜ್ ಅಂದ್ರೇನು, ಅದರಲ್ಲಿ ಏನದು ಒಂದು ಸ್ಟೇಜ್ ಅಲ್ಲ, ಅಲ್ಲಿ ಸುಮಾರು ಥರದ ಸ್ಟೇಜ್ಗಳಿದೆ. ಗ್ರೀಕ್ ರಂಗಭೂಮಿ ಅಂದ್ರೇನು, ಕನ್ನಡ ರಂಗಭೂಮಿ ಅಂದ್ರೇನು, ಪಾಶ್ಚಾತ್ಯ ರಂಗಭೂಮಿ ಅಂದ್ರೇನು, ಅದರಲ್ಲಿ ಇಂಟಿಮೇಟ್ ಪ್ರೊಡಕ್ಷನ್ಸ್ಗಳೇನು ಅಂದರೆ ಸಣ್ಣ ರಂಗಗಳ ತಂಡದಿಂದ ಇಷ್ಟು ಸ್ಪೇಸ್ ಇದೆ ಅಂದ್ಕೊಳ್ಳಿ, ಇಷ್ಟು ಸ್ಪೇಸಲ್ಲಿ ಹೆಂಗೆ ಮಾಡಬೇಕು, 10x12 ಹೆಂಗೆ ಮಾಡಬೇಕು, 20x20 ಹೆಂಗೆ ಮಾಡಬೇಕು ಅಂದರೆ ಪ್ರೊಸೀನಿಯಂ ಥಿಯೇಟ್ರ್ಗಳಲ್ಲಿ ಈ ಥರದ್ದೆಲ್ಲ. ಇಷ್ಟೊಂದು ಥಿಯೇಟ್ರ್ ಇದೆಯಾ, ನಮಗೊಂದೇ ಸ್ಟೇಜ್ ಗೊತ್ತಲ್ಲ ಅಂತ. ಸೊ ನೀನಾಸಂಗೆ ಹೋದ್ರೆ ಎಲ್ಲಾನು ಆಶ್ಚರ್ಯನೇ. ನಟನೆ ಕಲಿಯೋಕ್ಕೆ ಪುಸ್ತಕಗಳಿದೆ, ಕಲಿಸೋಕೆ ಶಿಕ್ಷಕರಿದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ನೀನಾಸಂಗೆ ಹೋದ್ಮೇಲೆ. ನಾವು ಮಕ್ಕಳಿರುವಾಗೆಲ್ಲ ಏನಂದರೆ ಅವರು ಓದ್ತಾರೆ, ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಹೇಳ್ತೀವಿ, ಮಕ್ಕಳು ನಾವು ನಾಟಕ ಮಾಡ್ತೀವಿ, ಬರ್ತೀವಿ, ಅಷ್ಟೇ ನಾಟಕ. ನನಗೆ ಅದಕ್ಕೆ ತುಂಬ ಇಷ್ಟ ನೀನಾಸಮ್ಮು. ಅವ್ರು ಸಾಣೆಹಳ್ಳಿಗೆ ಬರೋರು, ನಾವು ಮಕ್ಕಳಿದ್ದಾಗ ಆ ಬಸ್ ತೊಗೊಂಡು ಬರೋರು, ಅವರೇ ಲೈಟಿಂಗ್ ಮಾಡೋರು, ಅವರೇ ಕರ್ಟನ್ಗಳನ್ನ ಕಟ್ಕೊಳ್ಳೋರು, ಸ್ಟೇಜ್ನ ರೆಡಿ ಮಾಡ್ಕೊಳ್ಳೋರು, ಅವರ ಶೋ ಮಾಡೋಕ್ಕೆ ಅವರಿಗೆ ಏನೂ ಅಡ್ಡಿ ಆಗದಂತೆ ಎಲ್ಲವನ್ನೂ ಅವರೇ ಸಿದ್ಧತೆ ಮಾಡ್ಕೊಳ್ಳೋರು. ಮೇಕಪ್ ಜೋಡಿಸ್ಕೊಳ್ಳೋರು, ಮೇಕಪ್ಪಿಂದು ಸಣ್ಣ ಪುಟ್ಟ ಥಿಂಗ್ಸ್ ಕೂಡ
ಸಣ್ಣ ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತ ನನಗೆ ನೀನಾಸಂಗೆ ಹೋದ್ಮೇಲೆ ಗೊತ್ತಾಗಿದ್ದು. ಈಗ ನಾನು ಬಟ್ಟೆ ಮಡ್ಚಿಟ್ಕೊಳ್ತೀನಿ ಅಂದರೆ ಏನಕ್ಕೆ ಮಡ್ಚಿಟ್ಕೊಳ್ತೀನಿ, ಮೇಕಪ್ ಮಾಡ್ಕೋತೀನಿ, ಯಾಕೆ ಮಾಡ್ಕೋತೀನಿ, ಹೆಂಗೆ ಮಾಡ್ಕೋತೀನಿ, ಈ ಬಣ್ಣನೇ ಯಾಕೆ ಬಳಸಬೇಕು, ನಾನು ಕಣ್ಣಿಗೆ ಯಾಕೆ ಹಿಂಗೆ ಕಾಡಿಗೆ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕಾ ಬೇಡವಾ, ಹಾಕಿದ್ರೆ ಪಾತ್ರದ ಅರ್ಥ ಏನು, ಹಾಕದಿದ್ರೆ ಏನು, ಅದಕ್ಕೆ ಯಾವ ಬಣ್ಣ ಹಾಕಬೇಕು, ಆಮೇಲೆ ಕಣ್ಣನ್ನು ಯಾಕೆ ಹಿಂಗೆ ನೋಡಬೇಕು, ಕೇಶ ವಿನ್ಯಾಸವನ್ನು ಯಾಕೆ ಹಿಂಗೆ ಮಾಡ್ಕೋಬೇಕು, ಬಿಡ್ಬೇಕು ಯಾಕೆ, ಕಟ್ಟಬೇಕು ಯಾಕೆ, ಆ ಪಾತ್ರಕ್ಕೆ ಅದು ನಿಜವಾಗ್ಲೂ ಇದು ಇದೆಯಾ, ಇದು ಅರ್ಥ ಇದೆಯಾ, ಇದನ್ನು ಬಿಟ್ಟರೆ ಅರ್ಥ ಇಲ್ವಾ, ಎಲ್ಲವೂ ಡಿಟೇಲಿಂಗ್ ಮಾಡ್ತಾ ಹೋಗ್ತಾರೆ. ಅಯ್ಯೋ ದೇವ್ರೆ, ಇಷ್ಟೊಂದು ಇದೆಯಾ ಕಲಿಯೋಕ್ಕೆ, ಅಯ್ಯಯ್ಯೋ ನಾನೇನು ಕಲ್ತಿಲ್ಲ, ಈಗಲೂ ನಿಜವಾಗ್ಲೂ ನಾನೇನು ಕಲ್ತಿಲ್ಲ, ಇನ್ನು ಕೋಟಿ ಇದೆ, ನಾನಿನ್ನು ಸಾಸಿವೆ ಕಾಳಲ್ಲಿದ್ದೀನಿ. ಆ್ಯಕ್ಚುಲಿ ಹಸಿವಿಲ್ಲ ಎಷ್ಟೋ ಜನಕ್ಕೆ, ಪಾಪ ಹಸಿವಿರೋರ್ಗೆ ಇದು ಗೊತ್ತಿಲ್ಲ, ಹೆಂಗೆ ಕಲಿಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ. ಸೊ ನನಗೆ ಹಸಿವು ಶುರುವಾಗಿದ್ದೆ ನೀನಾಸಮಿಂದ. ನೀನಾಸಂ ಹೋದ ತಕ್ಷಣವೇ ಶುರು ನಮಗೆ ಕಲಿಕೆಯ ಹಸಿವು. ಅದು ತುಂಬ ನುರಿತ ಟೀಚರ್ಗಳಿದ್ದಾರೆ, ತುಂಬ ಪುಸ್ತಕಗಳನ್ನ ಓದಿರೋರಿದ್ದಾರೆ, ಓದಿರೋದ್ರ ಜೊತೆ ಪ್ರಾಕ್ಟಿಕಲ್ಲಾಗಿ ಮಾಡಿರೋರಿದ್ದಾರೆ. ಬರೀ ಓದಿ ಬೋಧನೆ ಮಾಡೋದು ಬೇರೆ, ಅವರು ಅವ್ರು ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡ್ಕೊಂಡಿರ್ತಾರೆ. ಇದನ್ನು ಹಿಂಗೆ ಮಾಡಿದ್ರೆ ಓಕೆನಾ, ಈ ಬಾಡಿ ಮೂಮೆಂಟ್ ಹಿಂಗೆ ಮಾಡ್ಬೇಕು, ಅಲ್ಲಿ ಅಲ್ಲೂ ಕಳರಿ ಪಾಯಿಟು ಕಲಿಸ್ತಾರೆ, ಆಮೇಲೆ ಕೋಲಾಟ ಕಲಿಸ್ತಾರೆ, ಯಕ್ಷಗಾನ ಕಲಿಸ್ತಾರೆ, ಆಮೇಲೆ ಯಕ್ಷಗಾನದ ಮೇಕಪ್ ಕಲಿಸ್ತಾರೆ, ಆಮೇಲೆ ರಿಯಲಿಸ್ಟಿಕ್ ಮೇಕಪ್ನ ಹೇಳ್ಕೊಡ್ತಾರೆ. ಪುರುಷೋತ್ತಮ್ ತಲ್ವಾಟ್ ಅಂತಿದ್ದಾರೆ, ಗುರುಮೂರ್ತಿ ವರದಾಮೂಲ ಅಂತಿದ್ದಾರೆ, ಆಮೇಲೆ ನಮ್ಮ KG ಕೃಷ್ಣಮೂರ್ತಿ ಸರ್ ಅಂತ ಇದ್ದಾರೆ, ಅಕ್ಷರ, ವೆಂಕಟರಮಣ ಐತಾಳ್ ಸರು, KGM ಸರು, ಮಹಾಬಲೇಶ್ವರ ಸರ್ ಅಂತ ನಮ್ಮ ಪ್ರಿನ್ಸಿಪಲ್ಗಳಾಗಿದ್ರು ಅವರೆಲ್ಲರೂ. ಈಗ ಪ್ರಿನ್ಸಿಪಲ್ ಆಗಿರುವಂಥ ನಮ್ಮ M ಗಣೇಶ್ ಅವರು, ಆಮೇಲೆ ಮಂಜು ಕೊಡಗು ಸರು, ಇವರೆಲ್ಲ ಹೆಂಗಂದರೆ ಬೇರೆ ಯೂನಿವರ್ಸಿಟಿ ಬೇಡ ನಮಗೆ, ರಂಗಭೂಮಿ ಅಂದರೆ ಇವರೇ ಒಂಥರ ವಾಕಿಂಗ್ ಲೈಬ್ರರಿಗಳು. ರಂಗಭೂಮಿನ ಇವ್ರು ನೋಡಿದ್ರೆ ಸಾಕು, ಒಂಥರ ಜೀವ ಬಂದಂಗೆ ಕಾಣಿಸುತ್ತೆ. ಸೊ ಆ ಥರದ್ದೊಂದು ವಾತಾವರಣ ನೀನಾಸಮಲ್ಲಿ. ಸೊ ನೀನಾಸಂ ಜೀವನ ನನಗೆ ತುಂಬ ಆಶ್ಚರ್ಯ. ಆಮೇಲೆ ನಾನು ಚಿಕ್ಕವಳು ಹೋದಾಗ ಒಂದಷ್ಟು ತರಲೆಗಳು ತೀಟೆಗಳು ಇರುತ್ತೆ, ಹೊಡೆದಾಟಗಳು ಬಡದಾಟಗಳು ಫ್ರೆಂಡ್ಸ್ ಜೊತೆ, ಬಟ್ ಆ ಒಂದು ಮಟ್ಟದ್ದಿಲ್ಲ. ಊಟ ಚೆನ್ನಾಗಿಲ್ಲ ಅಂತ ಹೇಳೋದು, ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ, ಈ ಥರ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇಲ್ಲವೇ ಇಲ್ಲ ನಂದು ಯಾವತ್ತು, ಯಾವುದ್ರ ಬಗ್ಗೆನೂ. ನನಗೆ ಕಲಿಬೇಕು. ಸಾಣೆಹಳ್ಳಿ ನನಗೆ ಅದನ್ನು, ಆ ಸಂಸ್ಕಾರನ ಆಲ್ರೆಡಿ ಕೊಟ್ಬಿಟ್ಟಿತ್ತು. ನೀನೇನು ತಿಂತೀಯ, ಎಲ್ಲಿ ತಿಂತೀಯ, ಯಾಕೆ ತಿಂತೀಯ, ಎಷ್ಟು ತಿಂತೀಯ, ಆಮೇಲೆ ಅದ್ರ ಕ್ವಾಲಿಟಿ ಏನು ಕಲಿಬೇಕು. ಅದು ಮಾತ್ರ ನನ್ನ ತಲೆಯಲ್ಲಿ. ಹೌದು, ನಾವು ಬಯಲುಸೀಮೆಯವರು, ಮಲೆನಾಡಿನ ಫುಡ್ಡು ಸ್ವಲ್ಪ ನಮ್ಗೆ ಆಗದೆ ಇರ್ಬೋದು. ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಎಷ್ಟೋ ವಿಷಯಗಳು ಹಂಗೆ ನೋಡಿ. ಈಗ ನಮ್ಗೆ ರಂಗಭೂಮಿ ಅಂದರೆ ಏನಂತ ಗೊತ್ತಾ, ಇಂಡಸ್ಟ್ರಿ ಅಂದರೆ ಏನಂತ ಗೊತ್ತಾ, ಅಥವಾ ಇಂಟರ್ವ್ಯೂ ಅಂದರೆ ಏನಂತ ಗೊತ್ತಾ, ಇಲ್ಲ. ಯೂಸ್ ಟು ಇಟ್. ಇದು ಮಾಡ್ತಾ ಪ್ರಯತ್ನ ಪಡ್ತಾ ನೋಡ್ತಾ ತಿಂತ ಇವೆಲ್ಲವೂ ಕರಗತ ಆಗೋದು. ಇಷ್ಟ ಇಲ್ಲ ಅನ್ನೋದಕ್ಕಿಂತ ಇದು ಬೇಕಾ, ಇದು ಇಂಪಾರ್ಟೆಂಟಾ, ಈಗ ಇದನ್ನು ವಿರೋಧಿಸೋದು ಇಂಪಾರ್ಟೆಂಟಾ ಅಥವಾ ಇದನ್ನು ಆಸ್ವಾದಿಸೋದು ಇಂಪಾರ್ಟೆಂಟಾ, ಯಾವುದು ಮುಖ್ಯ ಅಂತ ಗೊತ್ತಾದರೆ ನಮಗೆ ಅದೇನು ಅಂತ ದೊಡ್ಡದು ಅನ್ಸಲ್ಲ. ನನಗೆ ಎವ್ರಿಥಿಂಗ್ ಇಸ್ ಫೈನ್ ಇನ್ ನೀನಾಸಮಲ್ಲಿ. ಒಂದು ಒಳ್ಳೆ ಮನಸ್ಥಿತಿ ಇರುವಂಥ ಟೀಚರ್ಸ್ಗಳು, ಯಾವುದೇ ಮೇಲು ಕೀಳು ಇಲ್ಲದೆ, ತಾರತಮ್ಯಗಳಿಲ್ಲದೆ, ಆಮೇಲೆ ಕಲಿಸುವ ವಿಷಯದಲ್ಲಿ ಯಾವುದನ್ನು ಕೊರತೆ ಮಾಡದೆ ಆ ರೀತಿ ಕಲಿಸಿದೆ. ನಾವಿವತ್ತಿಲ್ಲಿ ಕೂತು ನೀವು ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ, ನಾನೊಬ್ಳು ರಂಗಭೂಮಿ ಕಲಾವಿದೆ ಅಂತ ಅನ್ನಿಸ್ಕೋತಿದ್ದೀನಿ ಅಂದರೆ ದಟ್ಸ್ ಬಿಕಾಸ್ ಆಫ್ ನೀನಾಸಂ. ಇವತ್ತು ನನ್ನ ಇಷ್ಟು ಕೋಟ್ಯಾಂತರ ಜನ ಆಡಿಯನ್ಸ್ ಸಿತಾರ ಎಷ್ಟು ಚೆನ್ನಾಗಿ ಮಾಡಿದ್ರು, ಅಂಬುಜಾ ನೀವೇನು ಚೆನ್ನಾಗಿ ಮಾಡ್ತೀರಾ ಕ್ಯಾರೆಕ್ಟ್ರು, ನೀವು ಬಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ಬೇಕನ್ಸುತ್ತೆ ಅಂತ, ಇನ್ಕ್ಲೂಡಿಂಗ್ ಮೈ ಕೋ ಆರ್ಟಿಸ್ಟ್ ಅವರೆಲ್ಲರೂ ಹೇಳ್ತಾರೆ, ಅಯ್ಯೋ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ, ನಿನ್ನ ಜೊತೆ ಮಾಡ್ತಿದ್ರೆ ನಮಗೊಂದು ಎನರ್ಜಿ ಬರುತ್ತೆ. ಕೆಲವೊಂದು ಸೂಕ್ಷ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ತಾವಲ್ಲ, ತುಂಬಾ ಅದು ರೀಚ್ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ನೀನಾಸಂ ಗ್ರೇಟ್ ಅಂತ ಹೇಳೋದು. ಯಾಕೆ ಅಂದರೆ ಅವ್ರೇನು ಪಾಪ ಸೀರಿಯಲ್ ಆ್ಯಕ್ಟಿಂಗ್ ಹೇಳ್ಕೊಡಲ್ಲ, ಅವರು ರಂಗಭೂಮಿಯೇ, ಅವರಿಗೆ ರಂಗಭೂಮಿಯೇ ನೀರು ಊಟ ಉಸಿರು ಎಲ್ಲ. ಅದ್ರದ್ದು ಒಂದು ಚೂರು ಮುಂದುವರಿಕೆ ನಾವು ಕಲ್ತಿದ್ದು ಅಷ್ಟೇ. ಇಲ್ಲಿ ಬಂದು ಇಲ್ಲೂ ನಮಗೂ ಕಷ್ಟ ಆಗಿ ಆ ಥರದ್ದು. ಸೊ ನೀನಾಸಮ್ಮಲ್ಲಿ ಊಟ ತಿಂಡಿಯಿಂದ ಹಿಡಿದು ಕಲಿಕೆಯಿಂದ ಹಿಡಿದು ಎಲ್ಲವೂ ಅದ್ಭುತ. ಸಂಸ್ಕೃತಿ ಶಿಬಿರ ಅಂತ ನಡೆಯುತ್ತೆ, ಅದು ಇನ್ನೊಂದು ಥರದ ಇದು. ಎಲ್ಲ ಸಾಹಿತಿಗಳು ಬರ್ತಾರೆ, ಒಳ್ಳೆ ಸಿನಿಮಾಗಳ ಪ್ರದರ್ಶನ ಆಗುತ್ತೆ. ಸಿನಿಮಾ ಹೆಂಗೆ ನೋಡ್ಬೇಕು ಅನ್ನೋದು ಕೂಡ ನಂಗೆ ನೀನಾಸಮ್ಮೆ ಕಲಿಸಿದ್ದು. ಓಕೆ, ಯಾಕೆ ನಾನು ನೀನಾಸಮ್ನ ಅಷ್ಟು ಸಲ ಹೇಳ್ತೀನಿ ಅಂದರೆ, ಸಿನಿಮಾ ನಾವು ನೋಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ, ಓಯ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಅವ್ರು ಕ್ರಿಟಿಸೈಸ್ ಮಾಡಿಬಿಟ್ರೆ ಆಗೋಯ್ತಾ, ಏನು ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ. ಜಸ್ಟ್ ವಾಚ್.
ಒಬ್ಬ ನಟ ಅಥವಾ ನಟಿ, ನಾನು ಸಾಮಾನ್ಯ ಅಂತ ಹೇಳಲ್ಲ, ನಾನೊಬ್ಳು ಪ್ರೇಕ್ಷಕಿಯಾಗಿ ಮೊದಲು ನಾವು ನೋಡೋದನ್ನ ಕಲಿಬೇಕು. ಹೆಂಗೆ ನೋಡ್ತೀವಿ, ಯಾಕೆ ನೋಡ್ತೀವಿ, ನಿರ್ದೇಶಕ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾನೆ, ಈ ಕೃತಿಯನ್ನೇ ಯಾಕೆ ತಗೊಂಡಿದ್ದಾನೆ, ಈ ಸಬ್ಜೆಕ್ಟನ್ನೇ ಯಾಕೆ ತಗೊಂಡಿದ್ದಾನೆ, ಇದೇ ನಟರನ್ನ ಯಾಕೆ ಕಾಸ್ಟ್ ಮಾಡಿದ್ದಾನೆ, ಈ ಮ್ಯೂಸಿಕನ್ನೇ ಯಾಕೆ ಹಾಕಿದ್ದಾನೆ, ಆಮೇಲೆ ಎಷ್ಟು ವಿಷಯ ಇದೆ ಗೊತ್ತಾ ಸಿನಿಮಾ ನೋಡಕ್ಕೆ. ಸುಮ್ಮನೆ ನಾವು ಕ್ರಿಟಿಸೈಸ್ ಮಾಡ್ಬಿಡ್ತೀವಿ ಪ್ರತಿಯೊಂದು. ಅಲ್ಲಿ ರೋಲ್ ಆಕ್ಷನ್ ಹೇಳೋವರೆಗೂ ಒಂದು ಉಸಿರು ನಿಲ್ಸ್ಕೊಂಡು ಮಾಡಿರ್ತಾರಲ್ಲ ಕೆಲಸಗಳು, ತುಂಬಾ ದೊಡ್ಡದು ಪ್ರೋಸೆಸ್. ಆ ಪ್ರೋಸೆಸ್ನ ನಾವು ಹಿಂಗೆ ಮಾಡ್ಬಿಡ್ತೀವಿ. ಬಿಡು, ಏನ್ ಚೆನ್ನಾಗಿಲ್ಲ ಆ ಪ್ರೋಸೆಸ್ಗೆ ಎಷ್ಟು ಇದಿದೆ. ಅದಕ್ಕೆ ನನಗೆ ಓಕೆ, ಫಸ್ಟು ನಾವು ಕ್ರಿಟಿಸೈಸ್ ಮಾಡೋಕೆ ಮುಂಚೆ ನೋಡೋದು ಹೆಂಗೆ ಅಂತ ಕಲಿಬೇಕು ಸಿನಿಮಾಗಳನ್ನ. ಹೌದು, ಕೆಲವೊಂದು ಕಳಪೆ ಸಿನಿಮಾಗಳು ಮಾಡ್ತಾರೆ, ಕೆಲವೊಂದು ಅದ್ಭುತ ಸಿನಿಮಾ. ಆ ಅದ್ಭುತ ಅನ್ನೋದಕ್ಕೂ ಕಳಪೆ ಅನ್ನೋದಕ್ಕೂ ವ್ಯತ್ಯಾಸ ನಮಗೆ ಗೊತ್ತಿರ್ಬೇಕಲ್ಲ, ಅದನ್ನ ಡಿಸೈಡ್ ಮಾಡಕ್ ನಮಗೆ ಗೊತ್ತಿರ್ಬೇಕಲ್ಲ. ನಾವು ಅಷ್ಟು ಓದಿರ್ಬೇಕು, ತಿಳ್ಕೊಂಡಿರ್ಬೇಕು ಸಿನಿಮಾಗಳ ಬಗ್ಗೆ. ಸುಮ್ಮನೆ ಹೋಗಿ ಚೆನ್ನಾಗಿಲ್ಲ ಕಣ್ರಿ. ಸಾಕಷ್ಟು ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿರುತ್ತೆ, ಮೇಕಿಂಗ್ ಹೋಗಿರುತ್ತೆ, ಆರ್ಟಿಸ್ಟ್ಗಳು ಅದ್ಭುತವಾಗಿ ಮಾಡಿರ್ತಾರೆ, ವಿಷಯ ಚೆನ್ನಾಗಿರಲ್ಲ. ಸೊ ಅವೆಲ್ಲ ಇರುತ್ತೆ, ಇಟ್ಸ್ ಕಾಂಬಿನೇಷನ್. ಅದನ್ನ ನೀನಾಸಂ ನಂಗೆ ಹೇಳಿದೆ, ಸಿನಿಮಾ ಹೆಂಗೆ ನೋಡಬೇಕು ಅಂತ. ನಾನು ಎಲ್ಲ ಸಿನಿಮಾನೂ ನೋಡ್ತೀನಿ. ಅಲ್ಲಿ ಒಂದಷ್ಟು ನಟನೆಗೆ ಪೂರಕವಾದಂತಹ ಒಂದಷ್ಟು ಸಿನಿಮಾಗಳು ಪ್ರದರ್ಶನ ಮಾಡ್ತಾರೆ, ನೋಡ್ತೀವಿ. ಪುಸ್ತಕಗಳನ್ನ ಸಿಕ್ಕಾಪಟ್ಟೆ ಓದಿಸ್ತಾರೆ. ಪುಸ್ತಕ ಓದುವ ಸಂಸ್ಕಾರ ಬಂದಿದ್ದೆ ನಂಗೆ ನೀನಾಸಂನಿಂದ. ಚಿಕ್ಕವ್ರು, ನಮಗೆ ಗೊತ್ತಿರಲ್ಲ ಪುಸ್ತಕ ಓದಿದ್ರೆ ಏನು, ಓದಿದ್ರೆ ಏನು, ಏನ್ ಬರುತ್ತೆ, ಪುಸ್ತಕ ಓದಿದ್ರೆ ಏನ್ ಬರುತ್ತೆ ಆಕ್ಚುಲಿ ಏನೂ ಬರಲ್ಲ. ನಾವು ಯಾಕೆ ಓದ್ತಿದ್ದೀವಿ, ಇದರಿಂದ ನಾವೇನು ತಗೊಳ್ಬೇಕು ಅಂತ ನಮಗೆ ನಾಲೆಡ್ಜ್ ಇರಬೇಕು. ಹಂಗಾದ್ರೆ ಬುಕ್ಸ್ ಓದಬೇಕು. ಅದನ್ನು ನೀನಾಸಂ ಚೆನ್ನಾಗಿದೆ. ಅವ್ರು ಏಷ್ಯಾ ಖಂಡದಲ್ಲೇ ಅದು 3ನೇ ಲೈಬ್ರರಿ ನೀನಾಸಂಲ್ಲಿರೋದು. ಎಷ್ಟೋ ಜನ PhD ಮಾಡಿದ್ದಾರೆ ಅಲ್ಲಿ ಬಂದು, ಅಲ್ಲಿ ಉಳ್ಕೊಂಡು PhD ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೀನಿ, ತುಂಬ ಪುಸ್ತಕಗಳಿದೆ. ನೀನಾಸಂ ಒಂದ್ಸಲ ನಾವು ಎಂಟರ್ ಆದ್ರೆ ಈಚೆ ಬರಕ್ ಮನ್ಸಾಗಲ್ಲ. ಆ ವಾತಾವರಣನೇ ಅಷ್ಟು ಚೆನ್ನಾಗಿದೆ ಅಂಡ್ ಪಾಸಿಟಿವ್ ವೈಬ್ರೇಷನ್ ಅಷ್ಟಿದೆ. ಆ್ಯಕ್ಚುಲಿ ನಂಗೆ ನೀನಾಸಂಯಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ. 4 ವರ್ಷ 1 ವರ್ಷ ಟ್ರೈನಿಂಗ್ ಆಯಿತು, 4 ವರ್ಷ ತಿರುಗಾಟ ಆಯಿತು. ನೆಕ್ಸ್ಟ್ ಏನು ಅಂದರೆ ಗೊತ್ತಿಲ್ಲ. ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದಿರೋದಕ್ಕೆ ನಾನು 4 ವರ್ಷ ತಿರುಗಾಟ ಮಾಡಿಬಿಟ್ಟಿದ್ದೀನಿ. ಆಮೇಲೆ 4 ವರ್ಷ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಯ್ತು. ಆದರೆ ನೀನಾಸಂ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಬಿಕಾಸ್ ಅದು ಕಂಫರ್ಟ್. ಹೌದು, ಆವಾಗ ನನಗೆ ಇಲ್ಲ, ತುಂಬ ಕಂಫರ್ಟ್ ಝೋನಲ್ಲಿ ಇರಬಾರ್ದು, ಸ್ವಲ್ಪ ಹೊರಗಡೆ ಹೋಗಿ ಇನ್ನೇನಾದರೂ ಕಲಿಯೋದಿದ್ರೆ ಕಲಿಬೋದು ಅನ್ನೋದೊಂದು ವಿಷಯಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ಅದಕ್ಕೆ ಕೂಡ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಸ್ಕೂಲಲ್ಲಿ ಒಂದು ಸ್ಟೇಫಂಡ್ ಸ್ಟೂಡೆಂಟ್ ಅವ್ರು ಯೂಶ್ವಲಿ ಪೇ ತಗೋತಾರೆ. ಬಟ್ ನನಗೆ ಸ್ಟೈಫಂಡ್ ಸ್ಟೂಡೆಂಟ್ ಆಗಿ ಬಂದು ಇಲ್ಲಿ ಅಟ್ಟಕಳರಿಯಲ್ಲಿ ಡ್ಯಾನ್ಸ್ ನಾನು ಟ್ರೈನಿಂಗ್ ತಗೊಳ್ಳೋದಕ್ಕೆ ಕಾರಣನೂ ನೀನಾಸಂನೇ. ಸೊ KV ಅಕ್ಷರ ಅವರು ಅದೊಂದು ಲೆಟ್ರನ್ನ ಅವರು ಕೊಟ್ಟು, ಇದು ನಮ್ಮ ಸಂಸ್ಥೆಯ ಹುಡುಗಿ, ಇವಳು ತುಂಬ ನಾಲೆಡ್ಜಬಲ್ ಇದ್ದಾಳೆ, ಇವಳಿಗೆ ಬಾಡಿ ಮೂಮೆಂಟ್ಸ್ ತುಂಬ ಇಷ್ಟ, ಡ್ಯಾನ್ಸ್ ಇಷ್ಟ, ಈಕೆ ಕಲಿತಾಳೆ, ಈಕೆ ಶ್ರದ್ಧೆ ಇದೆ ಅಂತ ಅವ್ರು ಶಿಫಾರಸ್ ಕೊಟ್ಟಿದ್ದಕ್ಕೆ ಐ ಆಮ್ ಹಿಯರ್. ಹೌದು, ನಂದು ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. 12 ಬಗೆಯ ವಿಧದ ನೃತ್ಯವನ್ನ ನೀವು ಬ್ಯಾಲೆ ಇರ್ಬೋದು, ಕಲರಿಪಯಟ್ಟು, ಭರತನಾಟ್ಯ ಇರ್ಬೋದು, ವೆಸ್ಟರ್ನ್, ಕಾಂಟೆಂಪ್ರರಿ, ಎಲ್ಲಾ ತರದ ನೃತ್ಯಗಳನ್ನ ನೀವು ಅಭ್ಯಾಸ ಮಾಡಿದ್ದೀರಾ. ಆ ಅನುಭವದ ಬಗ್ಗೆ ಒಂದು ಸ್ವಲ್ಪ. ಅಟ್ಟಕಳರಿ ಅದೇ ನೀನಾಸಂದಿಂದನೇ ಅಗೇನ್ ನಾನು ಬಂದಿದ್ದೆ ಅಟ್ಟಕಳರಿಗೆ. ಸೊ ನೀನಾಸಂದೊಂದು ಮುಗೀತು, ತಿರುಗಾಟಗಳೆಲ್ಲ ಮುಗಿದು ಒಂದು ಪ್ರೊಫೆಷ್ನಲ್ ಇದಾಯಿತು. ನನಗಿಂತ 2 ನೀನಾಸಂನ ಕಲಾವಿದರು, ಅಮರೇಶ್ ಮತ್ತು ಚರಣ್ ಅಂತೇಳಿ, ಅವ್ರು ನಮ್ಮ ಒಬ್ಬರು ಸೀನಿಯರು, ಒಬ್ಬರು ನನ್ನ ಜೂನಿಯರ್, ಅಂದರೆ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ. ಅವರು ಮುಗಿಸಿದ್ರು ಅದನ್ನ ಅಟ್ಟಕಳರಿ. ಮುಗಿಸಿ ದೇ ವಾಸ್ ಸೋ ಗುಡ್. ಈಗಲೂ ಅವರು ಸೂಪರಾಗಿ ಯೋಗ ಕ್ಲಾಸ್, ಅವರೊಂದು ಬೇರೆ ಥರದ ಒಂದು ಅದನ್ನು ದಾರಿ ಹಿಡಿದು ತುಂಬ ಚೆನ್ನಾಗಿ ಪ್ರೊಫೆಷ್ನಲಾಗಿ ತೊಗೊಂಡು ಮಾಡ್ತಿದ್ದಾರೆ. ನನಗೂ ಹೋಗ್ಬೇಕಂತ ಆ್ಯಕ್ಚುಲಿ ಆಸೆಯಿಂದ ನಾನು ಬಂದಿದ್ದೆ. ಆಮೇಲೆ ಗೊತ್ತಾಯಿತು ಇದಿಷ್ಟು ದೊಡ್ಡ ಜ್ಞಾನ ಭಂಡಾರ ಅಂತ. ಇದು ಕೂಡ ಅಂದರೆ ನಾಟಕ ಮಾಡೋದು, ಅಭಿನಯ ಮಾಡೋದ್ರ ಜೊತೆಗೆ ಈ ನೃತ್ಯ ಮತ್ತು ಡ್ಯಾನ್ಸ್, ಈ ಕಲೆಗಳನ್ನ ಕಲಿಯೋದು ಕೂಡ ನಟನಿಗೆ ತುಂಬ ಇಂಪಾರ್ಟೆಂಟ್. ಈಗ ಒಬ್ಬ ನಟ ಆಗಿ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ ಅಂದರೆ ನನಗೆ ಫೈಟಿಂಗ್ ಗೊತ್ತಿರಬೇಕು, ಡ್ಯಾನ್ಸ್ ಗೊತ್ತಿರಬೇಕು, ಅಭಿನಯ ಗೊತ್ತಿರಬೇಕು, ಬೇಸಿಕ್ ಇರಬೇಕು, ಫೈಟಿಂಗ್ ಮಾಡೋಕ್ಕೆ ಬರಬೇಕು, ಗಾಡಿ ಓಡ್ಸೋಕೆ ಬರಬೇಕು, ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಬೇಕು, ಸ್ಕೇಟಿಂಗಲ್ಲಿ ಇದು ಮಾಡೋಕ್ಕೆ ಬರಬೇಕು, ಹಾರೋಕ್ಕೆ ಬರಬೇಕು. ನನಗೆ ಎಲ್ಲ ಬಂದಿದ್ದಕ್ಕೆ ಒಬ್ಬ ಹೀರೋ ಅಂತ ನಮಗೆ ಫ್ರೇಮಲ್ಲಿ ಕಾಣಿಸೋದು. ಓಕೆ, ಆ ಹೀರೋಗೆ ಆ ಬಾಡಿ ಮೂಮೆಂಟ್ ಮಾಡೋಕ್ಕಾಗ್ತಿದ್ರೆ ಡೂಪ್ ಇಟ್ಟು ಮಾಡ್ತಾರೆ. ನನಗೆ ಎಲ್ಲ ಗೊತ್ತಿದ್ರೆ ಐ ಶುಡ್ ಐ ನೀಡ್ ಡೂಪ್ ಅಂತ. ಕೆಲವರಿಗೆ ಮಾಡ್ತಾರೆ, ಕೆಲವರು ಸಾಹಸಗಳು ಅಂತ ಇರ್ತಾರೆ, ಅವ್ರು ಅದಕ್ಕೆ ಅಂತಲೇ ಟ್ರೈನ್ ಆಗಿರ್ತಾರೆ, ಅವ್ರ ಕೈಲಿ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ಎಲ್ಲವೂ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಅಲ್ಲ.
ಸೊ ನಾನೇನು ಹೇಳ್ತೀನಿ, ಆ್ಯಸ್ ಎ ನಟ ಅಥವಾ ನಟಿ ಎಲ್ಲದಕ್ಕೂ ರೆಡಿ ಇರಿ ಅಂತ. ಕೆಲವೊಂದು ಉದ್ದಟತನ ಮಾಡಕ್ ಹೋಗ್ಬಾರ್ದು, ಸೇಫ್ಟಿ ಇಟ್ಕೊಂಡು ಮಾಡಬೇಕು. ಸೇಫ್ಟಿ ಇಲ್ಲದೆ ಸುಮಾರು ಜನ ತುಂಬಾ ಅವಘಡಗಳಿಗೆ ಗುರಿಯಾಗಿರೋದನ್ನ ನಾವು ನೋಡಿದೀವಿ. ಸೊ ಈ ಎಲ್ಲಾ ಕಲೆಗಳು ಬೇಕು, ಸಮರ ಕಲೆಗಳು ಇರಬೇಕು ಒಬ್ಬ ಕಲಾವಿದನ್ಗೆ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಅದಕ್ಕೆ ಬಂದಿದ್ದು, ಡ್ಯಾನ್ಸ್ ಕಲಿಬೇಕು ನಾನು ಅಂತ. ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ನನಗೆ ಇಲ್ಲಿ ಕಳರಿ ಪಯಟ್ಟು, ಕಂಟೆಂಪ್ರರಿ, ಬ್ಯಾಲೆ, ಭರತನಾಟ್ಯ, ಕಥಕ್, ಕುಚಿಪುಡಿ, ಸ್ಟ್ರೀಟ್ ಡ್ಯಾನ್ಸ್, ಆಮೇಲೆ ಬೆಲ್ಲಿ ಡ್ಯಾನ್ಸು ಸ್ವಲ್ಪ ಟಚ್ ಆಗ್ತಾ ಇತ್ತು. ಅಷ್ಟರಲ್ಲಿ ನಮಗೆ ಕೋರ್ಸು ಒನ್ ಇಯರ್ ಅಷ್ಟೇ ಇರೋದು ನಮಗೆ. ಆಯಿತು. ಆಮೇಲೆ ಅದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ನಮ್ಮದು, ನಾವೇ ಕ್ರಿಯೇಟಿವ್ ಮಾಡಬೇಕಾಗುತ್ತೆ ಕಂಟೆಂಪ್ರರಿಯಲ್ಲಿ. ಆಮೇಲೆ ಸಮಕಾಲೀನ ನೃತ್ಯ ಅದು. ಎನಿವೆ ಕಳರಿ ಪಯಟುಗೆ ರಾಮ್ ಕುಮಾರ್ ಅಂತ ಟೀಚರ್ ನಮಗೆ, ಶ್ರುತಿ ಹರಿಹರನ್ ಅವ್ರ ಹಸ್ಬೆಂಡ್, ನನ್ನ ಫೇವ್ರೆಟ್ ಟೀಚರ್. ಈಸ್ ಅಮೇಝಿಂಗ್ ಟೀಚರ್ ಅವರು. ಕಳರಿ ಪಯಟು ಸೋಮು ಸರ್ ಅಂತ ಇದ್ರು, ಸಂತೋಷ್ ಅಂತ ಇದ್ರು, ಜಯಚಂದ್ರನ ಪಳಾರಿ ಅವರು ನಮ್ಮ ಅಟಕಳರಿ ಬಾಸ್, ಹೇಮಾ ಭಾರತಿ, ದಿಯಾ, ಇವರೆಲ್ಲ ನನ್ನ ಸೀನಿಯರ್ಸು. ಇವರೆಲ್ಲ ಸೀನಿಯರ್ಸು. ಎಷ್ಟು ನನಗೆ ಈ ನೀನಾಸಮ್ಮಲ್ಲಿ ಇದ್ದಿದ್ದು ಒಂದು ಮೈಂಡ್ಸೆಟ್ಟು, ಅಟಕಳರಿಗೆ ಬಂದರೆ ಇದೊಂಥರ ಇದು ಬೇರೆ ಲೋಕ. ಇದು ವಂಡರ್ಫುಲ್. ಇವೆರಡೂ ಪ್ರಪಂಚ ನನ್ನನ್ನು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದೆ. ಬ್ಯೂಟಿಫುಲ್ ಆರ್ಟಿಸ್ಟ್ ಆಗಿ, ಬ್ಯೂಟಿಫುಲ್ ಟೀಚರ್ ಆಗಿ, ನಾನು ಹೆಂಗೆ ಟೀಚ್ ಮಾಡಬೇಕು ಅನ್ನೋದು ಕೂಡ ನನಗೆ ನೀನಾಸಮ್ ಮತ್ತು ಅಟಕಳರಿ ಹೇಳ್ಕೊಟ್ಟಿದೆ. ಅಟಕಳರಿ ನನ್ನ ರೂಪಿಸಿದ 2 ಸಂಸ್ಥೆಗಳು. ಈ ಸಂಸ್ಥೆಗೆ ಬರೋಕ್ಕೂ ನಂಗೆ ನೀನಾಸಮ್ಮೇ ಕಾರಣ ಮತ್ತು ಸಪೋರ್ಟ್ ಇಲ್ಲಿಗೆ ಬರೋಕ್ಕೂ. ನಮ್ಮ ಭರತನಾಟ್ಯ ಟೀಚರ್ ಮಿನಲ್ ಪ್ರಭು ಅಕ್ಕ ನನಗೆ ಪರ್ಸ್ನಲಿ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಹರ್, ಅವರ ಅನನ್ಯ ಟೀಮಿಂದ ನನಗೆ. ಬಿಕಾಸ್ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ನಾಟ್ ಏಬಲ್ ಟು ಪೇ ಮೈ PG ಫೀಸ್. ಯಾಕೆಂದರೆ ನನ್ನ ಖಾಲಿ ಕೈ, ನೀನಾಸಮ್ ಮುಗಿಸ್ದೆ, ಅಲ್ಲಿದು ಪೇಮೆಂಟ್ ಎಲ್ಲ ಒಂದಷ್ಟು ಇಟ್ಕೊಂಡು ಬಂದೆ, ಡೈಲಿ ಊಟ ಖರ್ಚು ಅದು ಇದು ಅಂತ. ಬಿಕಾಸ್ ಆಫ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಐ ಡೋಂಟ್ ನೋ ನಾನು ಯಾರನ್ನು ಕೇಳಬೇಕಂತ. ಈಗ ನನಗೆ ಹಿಂಗೆ ಫೀಸ್ ಕೊಡಿ, ಈಗ ಅಪ್ಪ ಅಮ್ಮ ಇದ್ದರೆ ಅಪ್ಪ ಫೀಸ್ ಕಟ್ತಾರೆ, ಅಮ್ಮ ಫೀಸ್ ಕಟ್ತಾರೆ, ಅವ್ರಿಗೆ ಜವಾಬ್ದಾರಿ ಇರುತ್ತೆ ನನ್ನ ಮಕ್ಕಳನ್ನ ಹಿಂಗೆ ನಿಲ್ಲಿಸ್ಬೇಕಂತ. ನನ್ನನ್ನು ಯಾರು ತಗೋತಾರೆ ಜವಾಬ್ದಾರಿ? ಈಗ ನಾನು ಯಾರನ್ನು ಕೇಳಬೇಕು? ದೊಡ್ಡ ಕ್ವೆಶನ್ ಅದು ಬೆಂಗಳೂರಿಗೆ ಬಂದ ಹೊಸರಲ್ಲಿ. ಆ್ಯಂಡ್ ಒಬ್ಬ ವ್ಯಕ್ತಿ ಕೇಳಿದೆ, ಅವರು ನಮ್ಮ ಟೀಚರೇ. ದೇ ಸೆಡ್ ಒಂದೇನು ಹೇಳಿದ್ರು, ಓಕೆ ಫೈನ್, ಇವ್ರ ಹತ್ರ ಕೇಳೋದೇ ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು. ಹೆಣ್ಮಕ್ಳಿಗೆ ಆ ಥರದ್ದೆಲ್ಲ ಒಂದಷ್ಟು ನಡೆಯುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಓಕೆ ಇದನ್ನಿಷ್ಟು ಸೀರಿಯಸ್ ಆಗಿ ಏನು ತೊಗೊಳೋದು ಬೇಡ, ಏನೋ ಒಂದು ಆಗುತ್ತೆ ಅಂತ. ಆಮೇಲೆ ಇನ್ನೊಬ್ಬರು ನಮಗೆ ಗೊತ್ತಿರೋರೊಬ್ಬರು ಒಂದು ಸಂಸ್ಥೆಗೆ ಹೇಳಿ, ಇವಳು ಹಿಂಗೆ ಕಲಿತಾ ಇದ್ದಾಳೆ, ಇವಳಿಗೆ ಒಂದು ಹೆಲ್ಪ್ ಮಾಡಿ ಅಂತೇಳಿ. ಅವಾಗ ಗೌತಮ್ ಮತ್ತು ಉಷಾ ಅನ್ನೋರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಕೂಡ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಹೇಳಿದರು, ಬಾ ನೀನು ಕೆಲಸ ಮಾಡು, ನಾವು ನಿನಗೆ ಪೇಮೆಂಟ್ ಕೊಡ್ತೀವಿ. ಸೊ ನಾನು ಡಬ್ಬಿಂಗ್ ಹೋಗಿದ್ದೆ, ಅವ್ರು ಅದಕ್ಕೆ ಪೇಮೆಂಟ್ ಕೊಟ್ಟರು. ಸೈನ್ಸ್ ಇದ್ರ ಬಗ್ಗೆ ಅವರೊಂದು ಡಾಕ್ಯುಮೆಂಟ್ ಮಾಡಿದರು ಮಕ್ಕಳಿಗೋಸ್ಕರ. ಸೊ ಅದಕ್ಕೆ ನಾನು ಡಬ್ಬಿಂಗ್ ಮಾಡಿದೆ. ಸೊ ಅವ್ರು ನನಗೆ ಪೇ ಮಾಡಿದರು, ನಾನು ಅದನ್ನು PG ಕೊಟ್ಟೆ. PGಗೆ ಹೋಗಿ ಜಾಯ್ನ್ ಆದೆ. ಅದಾದಮೇಲೆ ಒಂದು ಸಂಸ್ಥೆ ಅನನ್ಯ ಅವರು, ನಮ್ಮ ಮಿನಲ್ ಪ್ರಭು ಅಕ್ಕ, ನಮ್ಮ ಭರತನಾಟ್ಯ ಟೀಚರ್, ಅವರು ಹೇಳಿದರು, ನಿಂಗೇನಾದರೂ ಫೀಸ್ದು ಅಥವಾ ಊಟ ತಿಂಡಿದು ಏನಾದರೂ ಪ್ರಾಬ್ಲಮ್ ಅಂದರೆ ಯು ಜಸ್ಟ್ ಶೇರ್ ಮಾಡು, ನಾವು ನಮ್ಮ ಸಂಸ್ಥೆಯಿಂದ ಎಷ್ಟಾಗುತ್ತೆ ನಾವು ಅದು ಮಾಡ್ತೀವಿ ಅಂತ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಚೇತನ್ ಅಂತೇಳಿ ಒಬ್ಬರು ಸರ್ ಹೆಲ್ಪ್ ಮಾಡಿದ್ದಾರೆ. ನಾನು ಅಟಕಳರಿ ನನ್ನ ಟ್ರೈನಿಂಗ್ ಪೂರ್ತಿ ಮಾಡೋದಕ್ಕೆ, DWD ಅಂತ ಅವರು. ಸೊ ಅವರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಸೊ ಅವ್ರನ್ನೆಲ್ಲ ಆ್ಯಕ್ಚುಲಿ ನಾವು ಮರಿಲೇಬಾರ್ದು. ಬೆಂಗಳೂರಿಗೆ ಒಂದು ಹುಡುಗಿ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ, ಏನೂ ಗೊತ್ತಿಲ್ಲದೆ, ಈ ಬೆಂಗಳೂರು ಅಂದ್ರೇ ಏನಂತ ಗೊತ್ತಿಲ್ಲ, ಇದು ಸಮುದ್ರ ಅಂತ ಫಸ್ಟ್ ನಮ್ಗೆ ಅರ್ಥ ಆಗಬೇಕಲ್ಲ, ಅದರಲ್ಲಿ ನಾನೊಂದು ಸಣ್ಣ ಮೀನು ಅಂತ ಗೊತ್ತಾಗಬೇಕಲ್ಲ, ಅದು ಅರ್ಥ ಆಗೋಕ್ಕೆ ನನಗೆ 1.5 ವರ್ಷ ತೊಗೊಂಡಿದೆ ಟೈಮ್. ಫಸ್ಟಲ್ಲಿ ಟ್ರೈನಿಂಗು ಬಿಸಿಯಾಗಿ ಟ್ರೈನಿಂಗ್ ನಡೀತಾ ಇತ್ತು ಕಂಟಿನ್ಯೂ ಆಗಿ. ಬ್ಯಾಲೆ ಟೀಚರ್ಸ್ ಬಂದರು ನಮಗೆ, ಅವರು ಆಸ್ಟ್ರೇಲಿಯಾ ಮ್ಯಾಮು. ಆಮೇಲೆ ನಮಗೆ ಕಂಟೆಂಪ್ರರಿ ನಡೀತಾ ಇತ್ತು, ಭರತನಾಟ್ಯ, ಬ್ಯಾಲೆ. ಏನಾಗ್ತಿತ್ತು ಅಂದರೆ, ಈ ಡಾನ್ಸಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಾ ಗೊತ್ತಲ್ಲ. ನೀನಾಸಮ್ ಹೋದಾಗ ಹೆಂಗೆ ಆಶ್ಚರ್ಯ ಆಯಿತು. ಅಲ್ಲಿ ನೀನಾಸಮ್ಮಲ್ಲಿ ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಮೇಕಪ್ಪಿನ್ನು, ಲೈಟಿಂಗು, ಆಮೇಲೆ ಸೆಟ್ಟು, ಪ್ರಾಪರ್ಟಿ, ಪ್ರತಿಯೊಂದು ನಾವೇ ಮಾಡಬೇಕು. ಎಲ್ಲ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಎಲ್ಲ ನಮ್ಮ ಕೈಲೇ ಮಾಡಿಸೋದವರು. ಯಾಕೆ ಅಂದರೆ ಇದು ನಾವು ಮಾಡದೇ ಇದ್ದರೆ, ನಮಗೆ ಅನುಭವ ಆಗದಿದ್ರೆ ಮತ್ತು ನಾವು ಕ್ರಿಯೇಟರ್ಸ್ ಆಗೋದು ಹೆಂಗೆ? ಆ ಒಂದು ಬೇಸಿಕ್ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬಂದಮೇಲೆ ಇದೊಂಥರ ಬೇಸ್. ಡ್ಯಾನ್ಸು ಬರೀ ಒಂದನ್ನೇ ಕಲಿತ್ರೆ ಡ್ಯಾನ್ಸ್ ಅಲ್ಲ, ಎಲ್ಲವೂ ಗೊತ್ತಿರಬೇಕು. ಎಲ್ಲವೂ ನಮ್ಮ ವೈಗೆ ಒಗ್ಗುತ್ತೆ ಇಲ್ವಾ ಗೊತ್ತಿಲ್ಲ, ಮೆಮೊರಿಗೆ ಒಗ್ಗುತ್ತೆ ಇಲ್ವಾ ಗೊತ್ತಿಲ್ಲ, ಬಟ್ ಎಲ್ಲ ಗೊತ್ತಿರಬೇಕು ನಮಗೆ. ಗೊತ್ತಿಲ್ಲದೆ ಯಾವ ವಿಷಯದ ಬಗ್ಗೆನೂ ಮಾತಾಡಬಾರ್ದು. ನಾನು ಯಾವಾಗಲೂ ಹಂಗೆ, ನಾನು ಒಂದು ಜಾಗ ಕಾಲಿಡ್ತೀನಿ ಅಂದರೆ ನಾನು ಆ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೊಂಡು ಕಾಲಿಡ್ತೀನಿ. ಅದಕ್ಕೆ ಕೂಡ ಬೇಸಾಗಿ ಕೊಟ್ಟಿದ್ದೆ ನೀನಾಸಮ್. ಯಾಕೆ ಪರಿಪೂರ್ಣವಾಗಿ ಕಲಿಬೇಕು,
ಒಂದು ವಿಷಯದ ಬಗ್ಗೆ ತಿಳ್ಕೊಳ್ದೆ ಯಾಕೆ ಮಾತಾಡಬಾರ್ದು ಅನ್ನೋದನ್ನ ಅವ್ರು ಹೇಳ್ಕೊಡಿ. ಸೊ ಹಂಗಾಗಿ ನಾನು ಡ್ಯಾನ್ಸ್ ಕಲಿಯುವಾಗ ತುಂಬ ಕಷ್ಟ ಆಗಿದೆ. ಯಪ್ಪ ತುಂಬ ಚಚ್ಚಿ ಮೂಳೆ ಎಲ್ಲ ಮುರಿದು ಕಳರಿ ಮಾಡಿದ್ರಿ. ನಮ್ಗೆ ಯಕ್ಷಗಾನ ಮಾಡಿರ್ತಾರ, ನೀನೊಂದ್ಸಲ ಯಕ್ಷಗಾನ ಕಲ್ಸೋರಲ್ಲ ಆ ಥರ. ಕಳರಿ ಮಾಡಿದ್ರೆ ಒಂದು ವಾರ ನೋ ಸಿಟ್ಟಿಂಗ್ ನೋ ಗೆಟಪ್. ಎದ್ರೆ ಎದ್ದೇ ಇರಬೇಕು, ಕೂತೇ ಇರಬೇಕು, ಇಲ್ಲ ಮಲ್ಕೊಬಿಡ್ಬೇಕು ಆ ಥರ. ಆ್ಯಂಡ್ ಅದು ತುಂಬ ಅದ್ಭುತವಾದ ಮಜಲ್ ಮೆಮೊರೀಸ್ ನಮಗೆ. ಈಗಲೂ ನಾನು ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಬಿಕಾಸ್ ಆಫ್ ಸಮ್ ಕ್ಯಾರೆಕ್ಟರ್ಸ್. ಮತ್ತು ಇವಾಗ ಜಿಮ್ ಜಾಯ್ನ್ ಆಗಿದ್ದೀನಿ, ಮತ್ತೆ ಸಣ್ಣ ಆಗ್ತೀನಿ. ನನಗೆ ಸಣ್ಣ ದಪ್ಪ ಆಗೋದಿಲ್ಲ, ಅಷ್ಟು ಮ್ಯಾಟ್ರ್ ಅಲ್ಲ. ಅದ್ರ ಬಗ್ಗೆ ನಾನು ತಲೆನೋ ಕೆಡ್ಸ್ಕೊಳ್ಳಲ್ಲ. ಬಟ್ ಸುಮಾರು ಜನ ಏನಿಷ್ಟು ದಪ್ಪ ಆಗ್ಬಿಟ್ಟೆ ಅಂತ ಕೇಳಿ ಹರ್ಟ್ ಮಾಡ್ತಾರೆ ಕೆಲವರು. ಬಟ್ ಇಟ್ಸ್ ಓಕೆ. ಅವರಿಗೆ ಅವ್ರು ಎಲ್ರಿಗೂ ನಾನು ಸಮಜಾಯಿಷಿ ಕೊಟ್ಕೊಳ್ತಾ ಕೂತ್ಕೊಳ್ಳೋಕ್ಕೆ ನನ್ನ ಲೈಫಲ್ಲಿ ಅಷ್ಟೊಂದು ಟೈಮ್ ಇಲ್ಲ. ನನಗೆ ನನ್ನದೇ ಆದ ಬೇರೆ ದಾರಿಗಳಿದೆ. ಒಂದಷ್ಟು ಪಾತ್ರಗಳಿಗೋಸ್ಕರ ಇನ್ನೊಂದಷ್ಟು ಇದು. ಈಗಲೂ ನಾನು ಅದೇ ಫ್ಲೆಕ್ಸಿಬಲ್ ಇದ್ದೀನಿ. ಅಲ್ಲೂ ಫುಲ್ ಕಾಲು ಸ್ಪ್ಲಿಟ್ ಮಾಡ್ತೀನಿ. ಅದೆಲ್ಲರೂ ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು. ನನ್ನ ಫ್ಲೆಕ್ಸಿಬಿಲಿಟಿ ಎಲ್ಲೂ ಹೋಗಲ್ಲ, ನಾನು ಎಷ್ಟೇ ದಪ್ಪ ಆದರೂ ಅಂತ. ಆಮೇಲೆ ನನ್ನ ಸ್ಟೂಡೆಂಟ್ಸಿಗೆ ಗೊತ್ತು, ನಾನು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಲ್ಲ, ಅಲ್ಲಿ ನಾನು ಅಷ್ಟೇ ಅವ್ರಿಗೆ ಕಳರಿ ಪಯಟು ಹೇಳ್ಕೊಡುವಾಗಲಿ, ಕಂಟೆಂಪ್ರರಿ ಹೇಳುವಾಗಲಿ, ಆ್ಯಕ್ಟಿಂಗ್ ಹೇಳ್ಕೊಡುವಾಗಲಿ, ಒಬ್ಬ ನಟ ಯಾಕೆ ಫ್ಲೆಕ್ಸಿಬಲ್ ಇರಬೇಕು ಮತ್ತು ಯಾಕೆ ಅವನು ಸ್ಟ್ರೆಂತ್ ಇರಬೇಕು ಅನ್ನೋದನ್ನ ನಾನು ಪಾಠ ಮಾಡುವಾಗ ಅವ್ರು ಹೇಳ್ತಾರೆ, ಮ್ಯಾಮ್ ನೀವು ಇಷ್ಟು ದಪ್ಪ ಇದ್ರು, ಏನು ಮ್ಯಾಮ್ ಇಷ್ಟು ಫ್ಲೆಕ್ಸಿಬಲ್ ಆಗಿದ್ದೀರಾ, ಏನು ಮ್ಯಾಮ್ ಹಿಂಗೆ ಬಗ್ಗೆ ಹಿಂಗೆ ತೊಗೊಳ್ತಿದ್ದೀರಾ, ನಿಮ್ಗೇನು ಕಷ್ಟ ಆಗಲ್ಲ ಅಂತ. ಈಗ ನನ್ನ ಊರಿಗೆ ಇದೊಂದು ಜೋಕ್ ಇದೆ. ನಾನು ನಮ್ಮ ಆಂಟಿ ಊರಿಗೆ ಹೋಗಿದ್ದೆ ಒಂದು ಸಲ, ದಾವಣಗೆರೆಗೆ ಹೋದಾಗ. ಏನೋ ಬಿತ್ತು ಅಂತೇಳಿ ನಾನು ಆರಾಮಾಗಿ ಹಿಂಗೆ ಬಗ್ಗೆ ಎತ್ಕೊಟ್ಟು, ಅವಳಿಗೆ ಅದನ್ನ ಬಗ್ಗೆ ತೊಗೊಳಕ್ಕೆ ಅರ್ಧ ಗಂಟೆ ಬೇಕು. ಅದಕ್ಕೆ ಅವರು ಲೇಸಿಮ್ನೆಸ್ ಮಾಡಿಕೊಂಡು ಅದೊಂಚೂರು ಎತ್ಕೊಡು, ಇದೊಂಚೂರು ಎತ್ತಿಡು. ಅದು ನನಗೇನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ನಲ್ಲಿ ಗೋ ಆ್ಯಂಡ್ ಅವ್ರು ಹೇಳ್ತಾರೆ. ಸೊ ನನ್ನ ಸ್ಟೂಡೆಂಟ್ಸ್ ಅದನ್ನ ಹೇಳ್ತಾಯಿದ್ರು, ಮ್ಯಾಮ್ ಇಷ್ಟು ಫ್ಲೆಕ್ಸಿಬಲ್ ಇದ್ದೀರಾ ನೀವು. ಕಲ್ತಿದ್ದು ಮರೆಯಲ್ಲ. ದೇಹ ಆಗಲಿ, ಅದು ಮನಸ್ಸಾಗಲಿ, ಅಥವಾ ನಮ್ಮ ಮೆಮೊರಿ ಆಗಲಿ, ಇವು ಮಜಲ್ ಮೆಮೊರೀಸ್ ಅಂತ ಹೇಳ್ತಾರೆ ಅದನ್ನು. ಈಗ ನಾನು ಕಳರಿ ಪೈಟೋಲ್ ಮಾಡುವಾಗ ಏನು ನಾನು ಹೋಗಿ ಇದು ಮಾಡ್ತಾ ಇದ್ದೆ, ಐ ವಿಲ್ ಡೂ ದ್ಯಾಟ್. ಸರ್ಪ ಹೊಡಿವ ಮಾಡ್ತೀವಿ, ಹಿಂಗೆ ಹೋಗಿ ಫುಲ್ ಕೆಳಗೋಗಿ ಮೇಲೆ ಬಂದು ಆ ಸರ್ಪ ಹೊಡಿವು ಮಾಡಬೇಕು. ಆಮೇಲೆ ನಮಸ್ಕಾರ ಮಾಡುವಾಗಲೂ ಫುಲ್ ಹೋಗಿ ಹಿಂಗೆ ನಿಂತ್ಕೊಳ್ಬೇಕು. ಅದು ನಾವು ಕಳರಿ ನಮಸ್ಕಾರ ಮಾಡುವಾಗ. ಈಗಲೂ ಐ ವಿಲ್ ಡೂ ಪರ್ಫೆಕ್ಟ್ಲಿ. ಸೊ ನನಗೆ ನನ್ನ ಮೆಜಲ್ ಮೆಮೊರಿಗೆ ಅಷ್ಟು ಟ್ರೈನ್ ಮಾಡಿದೆ ನಮ್ಮ ಆಟಕಲರಿ. ನಾನು ಕಂಟೆಂಪ್ರರಿ ಆಗಲಿ, ಕಳರಿ ಆಗಲಿ, ಇವನ್ ಭರತನಾಟ್ಯ ಆಗಲಿ, ಕಥಕ್ ಆಗಲಿ, ಅವ್ರು ಏನು ಕಲಿಸಿದಾರೆ ಅದು ಯಾವುದೂ ನಾನು ಮರ್ತಿಲ್ಲ. ಸೊ ಆ ಥರ. ಸೊ ಆಟ ಕಲರಿ ಇಸ್ ಅಮೇಸಿಂಗ್. ನೀನಾಸಮು ವಂಡರ್ಫುಲ್.